ಮನೆಯಲ್ಲಿ ಒಂದು ಕಸದ ಬುಟ್ಟಿ ಇಟ್ಟು ಕಸವನ್ನೆಲ್ಲ ಅದರಲ್ಲೇ ಹಾಕೋ ಜನ ರಸ್ತೆ ಹೋದ ತಕ್ಷಣವೇ ರಸ್ತೆ ಇರೋದೇ ಕಸ ಎಸೆಯೋದಕ್ಕೆ ಅನ್ನುವಂತೆ ಯಾಕೆ ವರ್ತಿಸ್ತಾರೆ? ಝುಮ್ ಅಂತ ಕಾರಲ್ಲಿ ಹೋಗೋ ಜನ ಕಾರಲ್ಲಿ ಕುಳಿತೇ ತಿಂತಾರೆ, ಕುಡಿತಾರೆ, ಕಡೆಗೆ ಎಲ್ಲವನ್ನ ರಸ್ತೆಗೆಸೆದು ಅತ್ಯಂತ ಕ್ಷುಲ್ಲಕ ಬುದ್ಧಿಯನ್ನ ತೋರಿಸ್ತಾರೆ. ತಮ್ಮ ಮನೆಯೊಂದು ಬಿಟ್ರೆ ಇಡೀ ಜಗತ್ತೇ ಕಸದ ಬುಟ್ಟಿ ಅನ್ನುವಂತೆ ಜನ ಭಾವಿಸ್ತಾರೆ. ಈಗ ಇಂತಹ ವರ್ತನೆಯನ್ನ ಬದಲಿಸೋಕೆ ಅಂತಾನೆ ದೇಶದಲ್ಲಿ ಕಾರಿನೊಳಗೆ ಕಸದ ಬುಟ್ಟಿ ಇರೋದನ್ನ ಕಡ್ಡಾಯಗೊಳಿಸುವ ಹೊಸ ಕಾನೂನು ಎಲ್ಲೆಡೆ ಜಾರಿಯಾಗಬಹುದಾ? ವಾಹನದಲ್ಲಿ ಕಸದ ಬುಟ್ಟಿ ಕಡ್ಡಾಯ ಅನ್ನೋ ಕಾನೂನನ್ನ ಈಗಾಗಲೇ 2 ರಾಜ್ಯಗಳು ಜಾರಿಗೆ ತಂದಿವೆ. ಈಗಾಗಲೇ ಹೆಲ್ಮೆಟ್ ಕಡ್ಡಾಯ, ಸೀಟ್ ಬೆಲ್ಟ್ ಧರಿಸೋದನ್ನು ಕಾನೂನಿನ ಮೂಲಕ ಕಡ್ಡಾಯ ಮಾಡಿದಂತೆ ಕಸದ ಬುಟ್ಟಿನೂ ಕಾರಿನೊಳಗೆ ಕಡ್ಡಾಯ ಆದ್ರೆ ಹೇಗಿರಬಹುದು? ಹಳ್ಳಿಗಳಿಗಿಂತ ನಗರಗಳಲ್ಲಿ ಕೊಳಕು ಜಾಸ್ತಿ. ನೋಡೋದಕ್ಕೆ ಎಲ್ಲರೂ ಸುಶಿಕ್ಷಿತರೇ ಆದ್ರೂ ವರ್ತನೆ ಬಹಳ ಅನಾಗರಿಕವಾಗಿರೋದು ಕಾಣಿಸುತ್ತೆ. ಕಾರಿನೊಳಗೆ ಕೂತು ಬಾಳೆಹಣ್ಣು ತಿಂದ್ರೆ ಸಿಪ್ಪೆ ಬೀದಿಗೆ ಎಸೆಯಲಾಗುತ್ತೆ, ಚಿಪ್ಸ್ ತಿಂದು ಚಿಪ್ಸ್ ಪ್ಯಾಕೆಟ್ ಹೊರಗೆ ಎಸೆಯಲಾಗುತ್ತೆ, ತಂಪು ಪಾನೀಯ ಕುಡಿದು ಬಾಟ್ಲಿಯನ್ನ ಹೊರಗೆ ಎಸೆಯಲಾಗುತ್ತೆ, ನೀರ್ ಕುಡಿದು ಖಾಲಿ ಬಾಟ್ಲಿಯನ್ನ ಹೊರಗೆಸಿತಾರೆ. ರಸ್ತೆಗಳಲ್ಲಿ ಇದು ಸಾಮಾನ್ಯವೇ ಆಗ್ಬಿಟ್ಟಿದೆ. ಎಲ್ಲರೂ ಇದನ್ನೇ ಮಾಡ್ತಿರೋದ್ರಿಂದ ರಸ್ತೆಯ ಇಕ್ಕೆಲಗಳಲ್ಲೂ ಕಸದ ರಾಶಿನೇ ತುಂಬ ಹೋಗುತ್ತೆ. ವಿದೇಶಗಳಿಗೆ ಹೋದ್ರೆ ಎಲ್ಲಾ ನಿಯಮಗಳನ್ನ ಪಾಲಿಸುವ ಭಾರತೀಯರು ಇಲ್ಲಿ ಮಾತ್ರ ಅಂತಹ ಶಿಸ್ತನ್ನ ಪಾಲಿಸೋದಿಲ್ಲ. ಬೇರೆ ದೇಶಕ್ಕೆ ಹೋದಾಗ ಬಹಳ ಎಚ್ಚರಿಕೆಯಿಂದ ಕಸದ ಬುಟ್ಟಿಯನ್ನ ಹುಡುಕಿ ಅದರಲ್ಲೇ ಕಸ ಹಾಕೋರು ಇಲ್ಲಿಗೆ ಮರಳಿದ ತಕ್ಷಣವೇ ಮತ್ತದೇ ಹಳೆ ಬುದ್ಧಿಯನ್ನ ತೋರಿಸ್ತಾರೆ. ಈ ನಿಟ್ಟಿನಲ್ಲಿ 2014 ಅಕ್ಟೋಬರ್ 2ರಂದು ತೆಗೆದುಕೊಳ್ಳಲಾದ ಸ್ವಚ್ಛ ಭಾರತ್ ಮಿಷನ್ ಒಂದು ಒಳ್ಳೆ ಹೆಜ್ಜೆ. ಕನಿಷ್ಠ ಪಕ್ಷ ಅದು ಈ ದೇಶದಲ್ಲಿ ಸ್ವಚ್ಛತೆ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಅಭಿಯಾನ ಎಷ್ಟು ಯಶಸ್ವಿಯಾಗಿದೆ ಅನ್ನೋದು ಬೇರೇನೇ ಚರ್ಚೆ ವಿಚಾರ. ನಮ್ಮ ಆರ್ಥಿಕತೆಯ ಮೇಲೆ ಸ್ವಚ್ಛತೆ ಯಾವ ಪರಿಣಾಮ ಬೀರುತ್ತೆ? ಸ್ವಚ್ಛವಾಗಿದ್ರೆ ಆರೋಗ್ಯವಾಗಿ ಉಳಿಬಹುದು, ಆರೋಗ್ಯವಾಗಿದ್ರೆ ಉತ್ಪಾದಕತೆ ಹೆಚ್ಚಾಗತ್ತೆ, ಉತ್ಪಾದಕತೆ ಹೆಚ್ಚಾದ್ರೆ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆ ನೀಡೋದಕ್ಕೆ ಸಾಧ್ಯ. ತ್ಯಾಜ್ಯವನ್ನ ಸರಿಯಾಗಿ ಸಂಸ್ಕರಿಸಿದ್ರೆ ತ್ಯಾಜ್ಯ ಉದ್ಯಮ ಅಭಿವೃದ್ಧಿ ಹೊಂದತ್ತೆ. ಅಂದ್ರೆ ಇದು ಪರಿಪೂರ್ಣ ಆರ್ಥಿಕ ಪ್ರಜ್ಞೆ. ಈ ಹಿನ್ನೆಲೆಯಲ್ಲಿ 2 ರಾಜ್ಯಗಳು ತೆಗೆದುಕೊಂಡ ಕ್ರಮ ಬಹಳ ಮಹತ್ವದ್ದು. ಅವೆರಡೂ ಗುಡ್ಡಗಾಡು ರಾಜ್ಯಗಳು. ಮೊದಲನೇದು ಉತ್ತರಾಖಂಡಕ್ಕೆ ಬರುವ ಎಲ್ಲ ವಾಹನಗಳು ವಾಹನದಲ್ಲಿ ಕಸದ ಬುಟ್ಟಿ ಇಟ್ಕೊಳ್ಬೇಕು ಅಥವಾ ಕಪ್ಪು ಬೀನ್ ಬ್ಯಾಗ್ ಹೊಂದಿರಬೇಕು. ಎಲ್ಲಾ ತ್ಯಾಜ್ಯವನ್ನ ಅದರೊಳಗೆ ಹಾಕಬೇಕು ಅಂತ ಕಳೆದ ವರ್ಷ ಉತ್ತರಾಖಂಡ್ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ವಾಹನವನ್ನ ಪರಿಶೀಲಿಸಲಾಗುತ್ತೆ ಮತ್ತು ತಪಾಸಣೆಯ ಸಮಯದಲ್ಲಿ ಬೀನ್ ಬ್ಯಾಗ್ ಅಥವಾ ಕಸದ ಬುಟ್ಟಿ ಕಾಣಿಸ್ತಾ ಇದ್ರೆ ಅದನ್ನ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಚಾರ್ಧಾಮ್ ಮಾರ್ಗದಲ್ಲಿ ಹತ್ತಿರದ ಜನಪ್ರಿಯ ಪ್ರವಾಸಿ ತಾಣಗಳಾದ ಮಸೂರಿ, ಡೆಹರಾಡೂನ್ ಮತ್ತು ನೈನಿತಾಲ್ಗಳಿಗೆಲ್ಲ ಬಹಳ ಜನ ಬರ್ತಾರೆ. ಬಂದವರೆಲ್ಲ ಕಸ ಎಸ್ತು ಪರ್ವತಗಳ ಮಡಿಲನ್ನು ಕಸದ ತೊಟ್ಟಿ ಮಾಡ್ಬಿಟ್ಟಿದ್ರು. ದೇವಭೂಮಿಗೆ ನಂಬಿಕೆಯಿಂದ ಬರ್ತಿದ್ದ ಅದೇ ಜನ ಅದನ್ನ ಕೊಳಕು ಮಾಡ್ತಾ ಇದ್ರು. ಇದನ್ನ ನಿಲ್ಸೋಕೆ ಅಂತಾನೆ ಅಲ್ಲಿ ಸಾರಿಗೆ ಇಲಾಖೆ ತಪಾಸಣೆಗಳನ್ನ ಪ್ರಾರಂಭಿಸಿತು. ವಿಶೇಷವಾಗಿ ಉತ್ತರ ಪ್ರದೇಶ, ದೆಹಲಿ, ಹರಿಯಾಣ, ಹಿಮಾಚಲ, ಪಂಜಾಬ್, ಛತ್ತೀಸ್ಗಢ, ಚಂಡೀಗಢ, ರಾಜಸ್ಥಾನ್, ಮಧ್ಯಪ್ರದೇಶದಿಂದ ಉತ್ತರಾಖಂಡಕ್ಕೆ ಬರುವ ವಾಹನಗಳಲ್ಲಿ ಬೀನ್ ಬ್ಯಾಗ್ಗಳು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸಲಾಗುತ್ತೆ. ಇಂತಹ ಕಠಿಣ ಕ್ರಮದಿಂದಾಗಿ ಉತ್ತರಾಖಂಡ್ ಸಂಪೂರ್ಣವಾಗಿ ಕಸಮುಕ್ತವಾಗಿದೆ. ಪರ್ವತಗಳು ಪರಿಸರ ಸೂಕ್ಷ್ಮ ಪ್ರದೇಶಗಳಾಗಿವೆ. ಆದರೆ ಗುಡ್ಡಗಾಡು ರಾಜ್ಯಗಳು ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ? ಉತ್ತರಾಖಂಡದಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿದ್ದ ರಾಧಾ ರಾಥುರಿ 2024ರಲ್ಲಿ ಇಂತಹ ದೃಢ ನಿಲುವನ್ನ ತೆಗೆದುಕೊಂಡ್ರು. ಪ್ರವಾಸಿ ನಿರ್ವಾಹಕರು, ಪ್ರಯಾಣ ಏಜೆನ್ಸಿಗಳು, ಚಾಲಕರು, ಟ್ಯಾಕ್ಸಿಗಳು ಇತ್ಯಾದಿಗಳು ಬೀನ್ ಬ್ಯಾಗ್ ಅನ್ನ ಇಟ್ಕೊಳ್ಳೋದು ಕಡ್ಡಾಯವಾಯಿತು. ಆರ್ಸಿ, ವಿಮಾ ಪತ್ರಗಳು, ಫಿಟ್ನೆಸ್, ಮಾಲಿನ್ಯ ಈ ಎಲ್ಲ ಪರವಾನಗಿಗಳ ಜೊತೆಗೆ ಕಸದ ಬುಟ್ಟಿನೂ ಕಡ್ಡಾಯ ಆಯಿತು. ಈಗ ಅದೇ ಆದೇಶವನ್ನ ಹಿಮಾಚಲ ಪ್ರದೇಶ ಕೂಡ ಹೊರಡಿಸಿದೆ. 2025ರ ಏಪ್ರಿಲ್ 8ರಂದು ಹೊರಡಿಸಲಾಗಿರುವ ಈ ಆದೇಶದಲ್ಲಿ ರಸ್ತೆ ಬದಿ ಕಸ ಹಾಕುವುದನ್ನು ನಿಷೇಧ ಮಾಡಲಾಗಿದೆ. ಪರ್ವತಗಳು ಕಸದಿಂದ ಮುಚ್ಚಿ ಹೋಗಿವೆ ಮತ್ತು ಜನ ಸಮಸ್ಯೆಗಳನ್ನ ಎದುರಿಸೋಕೆ ಪ್ರಾರಂಭಿಸುತ್ತಾರೆ. ಇದನ್ನ ತಪ್ಪಿಸೋಕೆ ಅಂತಾನೆ ಇಂತಹ ಕ್ರಮಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗ್ತಿದೆ. ಪ್ರತಿಯೊಂದು ಸಾರ್ವಜನಿಕ ಮತ್ತು ಖಾಸಗಿ ಸಾರಿಗೆಯಲ್ಲಿ ಕಸದ ತೊಟ್ಟಿ ಹೊಂದಿರೋದು ಕಡ್ಡಾಯ ಅಂತ ಹೇಳಲಾಗಿದೆ. ಟ್ಯಾಕ್ಸಿ ನಿರ್ವಾಹಕರು, ಸಾರ್ವಜನಿಕ ಸಾರಿಗೆ, ಬಸ್ ಮತ್ತು ಓಲ್ವೋ ಬಸ್, ಎಲ್ಲ ಖಾಸಗಿ ವಾಹನಗಳು ಮತ್ತು ಖಾಸಗಿ ವಾಣಿಜ್ಯ ವಾಹನಗಳ ಚಾಲಕರು ತಮ್ಮ ವಾಹನಗಳಲ್ಲಿ ಕಸದ ಬುಟ್ಟಿಗಳನ್ನ ಇಟ್ಟಿರಲೇಬೇಕು. ಕಸದ ಬುಟ್ಟಿ ಕಾಣಿಸ್ತಾ ಇದ್ರೆ ಹಿಮಾಚಲ ಪ್ರದೇಶದಲ್ಲಿ 1500 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಷ್ಟಾದ ಮೇಲೂ ಕಸದ ಬುಟ್ಟಿಯನ್ನ ಇಟ್ಕೊಳ್ಳದೆ ಇದ್ರೆ ನೇರವಾಗಿ 10,000 ರೂಪಾಯಿ ದಂಡ ವಿಧಿಸ್ತಾರೆ. ಇದು ಹಿಮಾಚಲ ಪ್ರದೇಶದ ನಿಯಮ. ನಮ್ಮ ದೇಶವನ್ನ ಯಾವುದೇ ರೀತಿಯಿಂದಲಾದ್ರೂ ಆರೋಗ್ಯಕರವಾಗಿಡೋಕೆ ಇಂತಹ ಕಟ್ಟುನಿಟ್ಟಿನ ಕ್ರಮ ಅಗತ್ಯ. ಶುಚಿತ್ವವನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಸದ್ಯ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿರುವ ಈ ನಿಯಮ ದೇಶಾದ್ಯಂತ ಜಾರಿಯಲ್ಲಿರ್ಬೇಕಲ್ವಾ? ಎಲ್ಲಾ ವಾಹನಗಳು ಕಸದ ತೊಟ್ಟಿ ಹೊಂದಿರಬೇಕು ಅನ್ನೋ ಕಾನೂನು ಇದ್ರೆ ಅಲ್ಲಿ ಕಸವನ್ನ ಹಾಕಿ ನಂತರ ಕಸ ಎಸಿಬೇಕಾದ ಜಾಗ ತಲುಪಿ ಅಲ್ಲಿ ಅದನ್ನ ಸುರಿಬಹುದು. 2 ರಾಜ್ಯಗಳು ಈ ದೇಶಕ್ಕೆ ಹೊಸದನ್ನ ಕಲಿಸಿವೆ. ಅದನ್ನ ಇತರ ರಾಜ್ಯಗಳು ಕೂಡ ಅಳವಡಿಸಿಕೊಂಡ್ರೆ ತಾವಾಗಿನೇ ಶಿಸ್ತು ಪಾಲಿಸದ ಜನರಿಗೆ ದಾರಿಗೆ ತರಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.